ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಔಟಿಂಗ್ ಬರಬೇಕಂದ್ರೆ ತಿನ್ನೋಕ್ಕೆ ಏನಾದರೂ ಬರಬೇಕಂದ್ರೆ ಯಾರ ಜೊತೆ ಬರ್ತೀರಿ ಅಂತ ಕಾಮೆಂಟ್ ಮಾಡಿ. ನಾನಂತೂ ಡೆಫಿನೆಟ್ಲಿ ನಮ್ಮ ಬ್ರದರ್ ಜೊತೆ ಬರ್ತೀನಿ, ಇಲ್ಲ ನನ್ನ ತಮ್ಮನ ಜೊತೆ ಬರ್ತೀನಿ. ಅವ್ನು ಬಂದರೆ ಸಾಕು, ನಾನು ಆಚೆ ಬರೋದು ಪಕ್ಕ ಇರುತ್ತೆ. ನಮ್ಮ ಆಂಟಿ ಮಗ ಇವನೇ ನೋಡಿ, ದರ್ಶನ್ ಅಂತ ಹೇಳ್ಬಿಟ್ಟು ಅವನ ಹೆಸರು. ಏನಾದರೂ ಒಂದು ತಿನ್ಬೇಕಂತ ಹೇಳಿ ಕರ್ಕೊಬರ್ತಿರ್ತಾನೆ ಆಚೆ. ತುಂಬಾ ಕೇರಿಂಗ್ ಮಾಡ್ತಾನೆ. ನಾವು ನೈಟ್ ಬಂದಿರೋದು 8:30ಗೆ. ನಮ್ಮ ಅಣ್ಣ ಜಿಮ್ಗೆ ಹೋಗಿದ್ರೆ ನಾವು ಈ ಕಡೆ ಜಂಪ್ ಆಗಿದ್ದೀವಿ. ಆದರೆ ಅವ್ರ ಜೊತೆ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಹೋಗಿ ಕೂತ್ಕೊಂಡು ಒಂದು ಪಿಜ್ಜಾ ರೌಂಡ್ ಆರ್ಡ್ರ್ ಮಾಡಿಕೊಂಡು, ಅದು ಬಂದು 1:30 ಅಷ್ಟೇ. ಈ ಡಾಮಿನೋಸಲ್ಲಿ ನಮ್ಗೆ ಹತ್ರನೇ, ಈ ಕಡೆ ದೊಡ್ಡಬಳ್ಳಾಪುರದಲ್ಲಿರೋದು. ತುಂಬಾ ಚೆನ್ನಾಗಿರುತ್ತೆ. ಮನೆ ಹತ್ರನೂ ಡಿಲಿವರೀಸ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಬಟ್ ಪಿಜ್ಜಾ, ಬರ್ಗರು, ಚಿಕನ್ ಲಾಲಿಪಾಪು ಅವೆಲ್ಲ ಮಾಡ್ತಾರೆ. ಪಾಪ್ಕಾರ್ನು, ಚಿಕನ್ ಪಾಪ್ಕಾರ್ನು ಎಲ್ಲನೂ ಇರುತ್ತೆ. ಅದೆಲ್ಲ ಡೆಲಿವರಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ನಮ್ಮ ಬ್ರದರ್ ಅವ್ರ ಜೊತೆ ಹೋಗೋದಂದರೆ ತುಂಬ ಇಷ್ಟ. ನಾನು ಅಷ್ಟೊಂದು ಯಾರ ಜೊತೆ ಹೋಗೋಕ್ಕೆ ಇಷ್ಟಪಡಲ್ಲ, ಅವ್ರ ಜೊತೆನೇ ತುಂಬ ಹೋಗ್ತಾ ಇರ್ತೀನಿ. ಯಾಕೆಂದರೆ ಫುಲ್ ಕೇರಿಂಗ್ ಮಾಡ್ತಿರ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೊತಾರಂತ ಹೇಳ್ಬಿಟ್ಟು. ಆಮೇಲೆ ನಾನು ನಮ್ಮ ಅಕ್ಕವ್ರ ಮನೇಲಿದ್ದರೆ ನಾನು ನಮ್ಮ ಅಕ್ಕನ ಜೊತೆ ಹೋಗ್ತಾಯಿರ್ತೀನಿ ಅವಾಗವಾಗ ಆಚೆ ಅಷ್ಟೇ. ಬಟ್ ಅಷ್ಟು ಹೋಗಲ್ಲ, ಮನೇಲಿರೋದೇ ಇಷ್ಟ ನನಗೆ. ಜಾಸ್ತಿ ಫೋನ್ ನೋಡಿ ಮೂವೀಸ್ ನೋಡ್ತಾ ಇರ್ತೀನಿ. ನನ್ನ ಲೈಫಲ್ಲಿರೋದೇ ಅಷ್ಟು. ನಮ್ಮ ಫಾದರ್ ಡೆತ್ ಆದಮೇಲೆ ನಾನು ಅಷ್ಟೊಂದು ಎಲ್ಲೂ ಹೋಗಲ್ಲ, ಯಾರನ್ನೂ ಅಷ್ಟು ಕೇರ್ ಮಾಡಲ್ಲ ನಮ್ಮ ಮನೆಯವ್ರವ್ರು ಬಿಟ್ಟರೆ. ಬಟ್ ನನ್ನನ್ನು ಇನ್ನೂ ಸಪೋರ್ಟ್ ಮಾಡಿ, ನೀವು ಯಾರ್ಯಾರ ಜೊತೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಮ್ಮ ಫಾದರು, ನಾವು ನಾನು ಡಿಗ್ರಿ ಫಸ್ಟ್ ಇಯರಲ್ಲಿದ್ದಾಗೆ ಡೆತ್ ಆದರು, ಕೊರೋನಾ ಬಂದು. ನಮ್ಮ ಅಣ್ಣ ಪಾಪ ಫೈನಲ್ ಇಯರ್ ಇದ್ದ ಡಿಗ್ರಿ. ಆದರೂ ನಾವು ಓದ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಬೇರೆಯವ್ರ ಹತ್ರ ನಮ್ಮನ್ನು ಕೀಳಾಗಿ ನೋಡಬಾರ್ದು ಯಾರು ಅಂತ ಹೇಳ್ಬಿಟ್ಟು ಇಬ್ಬರು, ಅವ್ನು MBA ಎಜುಕೇಷನ್ ಕಂಪ್ಲೀಟ್ ಮಾಡಿ, ನಾನು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿ, ಇಬ್ಬರು ಜಾಬ್ ನೋಡಿಕೊಂಡು, ನಾನು ಟೀಚಿಂಗ್ ಹೋಗ್ತಾ, ನಮ್ಮ ಅಣ್ಣನೂ ಕೆಲ್ಸಕ್ಕೆ ಹೋಗ್ತಾ ನಾವು ಫ್ಯಾಮಿಲಿನ ನಡೆಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ನಮಗೆ ಅಂತೂ ಮನೆಯಲ್ಲಿ. ನನಗಂತೂ ನಮ್ಮಮ್ಮ, ನಮ್ಮ ಅಣ್ಣ ಅಂದರೆ ಪ್ರಾಣ. ಇನ್ನೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಎಲ್ಲ ವಿಷಯಗಳೆಲ್ಲ ಇನ್ನೊಂದು ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್.